ಇವತ್ತಿನ ವಿಡಿಯೋದಲ್ಲಿ ಮೇಲ್ಕೋಟೆ ಶೈಲಿಯ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ವಿಜುಸ್ ಕಿಚನ್. ನಮಸ್ಕಾರ, ನಾನು ವಿಜಯಲಕ್ಷ್ಮಿ. ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣ ಚೆನ್ನಾಗಿ ನೆನೆಸಿ ಕಿವುಚ್ಬಿಟ್ಟು ಈ ಥರ ತೆಗೆದಿಡಿ. ಈಗ ಹುರಿಯೋದಕ್ಕೆ ಕಡಲೆಬೇಳೆ ಒಂದು 50 ಗ್ರಾಮಷ್ಟು, ಉದ್ದಿನಬೇಳೆ 25 ಗ್ರಾಮಷ್ಟು, ಇವೆರಡೂ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಸಣ್ಣೂರಿಲೇ ಹುರ್ಕೊಳ್ಳಿ, ಯಾಕಂದರೆ ಸೀದ್ರೆ ಚೆನ್ನಾಗಿರಲ್ಲ. 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಜೀರಿಗೆ ಹಾಕಿ ಇದನ್ನು ಸಹ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಇದ್ರ ಜೊತೆನೇ ಸ್ವಲ್ಪ ಇಂಗು ಹಾಕಿ, ಸ್ವಲ್ಪ ಕರಿಬೇವು ಸಹ ಹಾಕಿ ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಸಾಸಿವೆನೂ ಹಾಕ್ಕೊಳ್ಳಿ. ಈಗ ಧನಿಯಾ 2 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ, 25 ಗ್ರಾಮಷ್ಟು. ಇದು ಅಳತೆ ಪ್ರಕಾರ, ನಾನು ಎಲ್ಲ ಹೇಳೋದು ತಪ್ಪಿದ್ರೂ ಇದು ಅಳತೆ ಪ್ರಕಾರ ಇರುತ್ತೆ, ನೋಡ್ಕೊಳ್ಳಿ, ಅಳತೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಕಪ್ಪೆಳ್ಳು ಒಂದು 50 ಗ್ರಾಮಷ್ಟು ಕಪ್ಪೆಳ್ಳು ಹಾಕ್ಕೊಂಡಿದ್ದೀನಿ. ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕಪ್ಪೆಳ್ಳೆ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಒಳ್ಳೆಯದು. ಈಗ ಇದನ್ನು ಸಹ ಹುರಿದು ಸಪ್ರೇಟಾಗಿ ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ 75 ಗ್ರಾಮು, ಇದನ್ನು ಸಹ ಎಲ್ಲ ಹಾಕಿ ತಣ್ಣಗಾದ್ಮೇಲೆ ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ. ಎಳ್ಳು ಮಾತ್ರ ಸಪ್ರೇಟಾಗಿ ಹುರ್ಕೊಳ್ಳಿ. ಇದನ್ನೆಲ್ಲ ಕೆಂಪಗೆ ನೋಡಿ, ಈ ಥರ ಕೆಂಪಗೆ ಬಂದಿದೆ, ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಅದಕ್ಕೆ. ಇದಕ್ಕೇ ಸಹ ಕೊಬ್ಬರಿ ತುರಿನೂ ಸಹ ಹಾಕಿ ಕಲಸಿ ಇಟ್ಕೊಳ್ಳಿ. ಈಗ ಹುಣಸೆ ರಸ 1.5 ಸ್ಪೂನಷ್ಟು ಹುಣಸೆ ರಸ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕರಗಿಸ್ಕೊಂಡ್ಮೇಲೆ ರುಚಿಗೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕಿದಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. 3 ಸ್ಪೂನಷ್ಟು ಪುಳಿಯೋಗರೆ ಪುಡಿ, ಈಗ ನಾವು ಮಾಡಿದ್ವಲ್ಲ ಅದನ್ನೇ ಪುಳಿಯೋಗರೆ ಪುಡಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಕೆಂಪಗಂದರೆ ಕೆಂಪಗೆ ಬರ್ತಾಯಿದೆ, ತುಂಬಾ ಚೆನ್ನಾಗಿರುತ್ತೆ. ಇದು ತಿನ್ನೋಕ್ಕೂ ಅಷ್ಟೇ ತುಂಬಾ ಟೇಸ್ಟಿ ಇರುತ್ತೆ. ಎಳ್ಳಿನ ಪುಡಿ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಅದು ಎಳ್ಳಿನ ಪುಡಿನೂ ಹಾಕಿ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಉದ್ದಿನಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇಂಗು ಸಹ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಹುರಿಯೋದಕ್ಕೂ ಹಾಕಿದ್ದೀವಿ, ಇದಕ್ಕೂ ಹಾಕ್ಕೊಳ್ಳಿ. ಇವಾಗ ಕೊಬ್ಬರಿ ತುರಿನೂ ಹಾಕಿ, ಹುಳಿ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ಸಣ್ಣೂರಿಲೇ ಇದು ಮಾಡ್ಕೊಳ್ಬೇಕು. ನೋಡಿ ಸೈಡ್ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಈ ಹಂತದಲ್ಲಿ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ. ಈಗ ಉದುದ್ರಾಗಿ ಮಾಡಿರೋ ಅನ್ನ ಹಾಕಿ ಚೆನ್ನಾಗಿ ಕಲಸಿದ್ರೆ ರುಚಿಯಾದ ಮೇಲ್ಕೋಟೆ ಶೈಲಿ ಅಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿ ಇರುತ್ತೆ. ಹಾಗಾದರೆ ಯಾಕೆ ತಡ, ನೀವು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.